ವಿಧವಾ ವೇತನ ಮತ್ತು ವಯಸ್ಕರ ವೇತನವನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಶಾಶ್ವತಿ ಮಹಿಳಾ ವೇದಿಕೆಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 3-4 ತಿಂಗಳಿಂದ ಸರ್ಕಾರದಿಂದ ಬರುವ ಯಾವ ವೇತನಗಳು ಸರಿಯಾಗಿ ತಲುಪುತ್ತಿಲ್ಲ. ಅದರಲ್ಲೂ ವಿಧವಾ ವೇತನ ಮತ್ತು ವಯಸ್ಕರ ವೇತನಗಳು ಕಳೆದ 3-4 ತಿಂಗಳಿಂದ ಮಹಿಳೆಯರಿಗೆ ತಲುಪುತ್ತಿಲ್ಲ. ಅಸಹಾಯಕ ಬಡ ಮಹಿಳೆಯರು ಮತ್ತು ಹಣವನ್ನೇ ನಂಬಿ ಆಸ್ಪತ್ರೆಯ ಮತ್ತು ಇತರೆ ಖರ್ಚಿಗಾಗಿ ಕಾಯ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ತೊಂದರೆಯಾಗಿದೆ. ಆದ್ದರಿಂದ ಬಾಕಿ ಇರುವ ವೇತನವನ್ನ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಆದಷ್ಟು ಬೇಗ ಹಣವನ್ನ ಬಿಡುಗಡೆ ಮಾಡಿದ್ರೆ ತೀವ್ರ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತದೆ. ಎಷ್ಟೋ ತಾಯಂದ್ರಿಗೆ ಮಕ್ಕಳಿಲ್ಲ, ಮಕ್ಕಳಿದ್ರು ನೋಡಿಕೊಳ್ಳುವವರಿಲ್ಲದಾಗಿದೆ. ಅನಾಥ ಪ್ರಜ್ಞೆ ಅವರನ್ನ ಕಾಡ್ತಾ ಇದೆ. ಸರ್ಕಾರದಿಂದ ಸಿಗುವ ಈ ಸೌಲಭ್ಯಗಳು ಸಿಗದಿದ್ರೆ ಅವರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಗಮನ ಹರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮನವಿಯಲ್ಲಿ ಆಗ್ರಹಿಸಲಾಗಿದೆ. DCAPCನ ಮುಂದೆ ಇವತ್ತು ಶಾಶ್ವತಿ ಮಹಿಳಾ ವೇದಿಕೆ ಮಹಿಳೆಯರು ಗೃಹಿಣಿಯರು ಮಹಿಳೆಯರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕೆಂತ ಅಂದರೆ 5-6 ತಿಂಗಳಿಂದ ಮಹಿಳೆಯರಿಗೆ ಅಂದರೆ ಯಾರು ಅನುದಾನ ತಗೊತಾರೆ ಅಂದರೆ ಮಾತೆಯರಿಗೆ ತುಂಬ ಅನ್ಯಾಯ ಆಗಿದೆ ಅಂತ ಎಲ್ಲರೂ ಮಾತಾಡ್ಕೊತಾ ಇದ್ದಾರೆ. ಮನೆ ಹತ್ರ ಬಂದರು. ವಿಧವಾ ವೇತನ ಮತ್ತು ಹಿರಿಯ ನಾಗರಿಕರ ವೇತನ ಮತ್ತು ಗೃಹಲಕ್ಷ್ಮಿ ವೇತನ ಇವ್ಯಾವು ಸರಿಯಾಗಿ ಬರ್ತಾ ಇಲ್ಲ. ಹಿರಿಯ ನಾಗರಿಕರಂತೂ ತುಂಬ ನನ್ನ ಹತ್ರ ಹೇಳ್ತಾ ಇದ್ರು, ಮೇಡಮ್ ನನಗೆ ತುಂಬ ದುಃಖ ಆಗ್ತಾಯಿದೆ, ನನಗೆ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡಿಲ್ಲ, ಇವತ್ತು ಯಾರು ಕೊಡ್ತಾರೆ ಅಂತ ದುಃಖದಲ್ಲಿ ಹೇಳಿದ್ದಕ್ಕೆ ನಾವೇ ಕೈಯಿಂದ ಖರ್ಚಿಗೆ ಇಟ್ಕೊಂಡಿದ್ದು ಎಲ್ಲ ಗೃಹಿಣಿಯರು 100-200 ಕೊಟ್ಟು ಬರ್ತಾಯಿದ್ದೀವಿ. ಅವರಿಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಸಹ ವಿಧವಾ ವೇತನ ಹಣ ಇಲ್ದಂಗೆ ಆಗಿದೆ. ಔಷಧಿ ತಗೊಳ್ಳಿಕ್ಕೆ ಅವರೊಂದು ಏನಕ್ಕೂ ಸಣ್ಣ ಪುಟ್ಟದ ಖರ್ಚಿಗೆ ಅವ್ರಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ಏನು ನಿಮ್ಮ ಕೈಯಿಂದ ಕೊಡ್ತೀರಾ? ಅದಿಷ್ಟು ವರ್ಷ ಕೊಡಲೇಬೇಕು ಅಂತ ಅದು ರದ್ದು ಮಾಡಬಾರ್ದು ಅಂತ ಇದ್ದೇ ಇದೆ ತಾನೇ. ನೀವು ರದ್ದು ಮಾಡಿದ್ದೀರಾ ಅಥವಾ ಕೊಡ್ತೀರಾ? ಕರೆಕ್ಟಾಗಿ ಹೇಳ್ರಿ. ರದ್ದು ಮಾಡಿದರೆ ಪಬ್ಲಿಕ್ಕಿಗೆ ಹೇಳ್ಬಿಡಿ, ನಾವು ರದ್ದು ಮಾಡಿದ್ದೀವಿ, ನಾವು ಕೊಡೋಕ್ಕಾಗೋದಿಲ್ಲ, ನಮಗೆ ಇಂಥ ತೊಂದರೆ ಇದೆ ಅಂತ. ಅದು ಬಿಟ್ಬಿಟ್ಟು ನೀವು ಕೊಡ್ತೀವಿ ಅಂತ 5-6 ತಿಂಗಳ ದುಡ್ಡನ್ನ ನೀವು ಇಟ್ಕೊಂಡು ವಿಧವಾ ವೇತನ ಮತ್ತು ವಯಸ್ಕರ ವೇತನ ಇಟ್ಕೊಂಡು ಕೂತ್ಕೊಂಡ್ರೆ ಏನು ಮಾಡ್ತಾರೆ ಪಾಪ ಗೃಹಿಣಿಯರು ಮತ್ತು ಗಂಡ ಸತ್ತವರು ಮತ್ತು ಮಕ್ಕಳಿಲ್ದವರು ಯಾರು ನೋಡ್ಕೊಳ್ಳದೆ ಇಲ್ದರು. ಅದೊಂದು 800-700 ರೂಪಾಯಿ ಕಾಯ್ತಾ ಇರ್ತಾರೆ ಒತ್ತೆ ದಿವಸ. ತಿಂಗಳು ಬಂತು ನಮಗೆ ಬರುತ್ತೆ ಅಂತ. ಆ ಥರ ನೀವು ಈ ವಿಧವಾ ವೇತನೂ ಇಟ್ಕೊಂಡು ಕೂತಿದ್ದೀರಲ್ಲ, ಇನ್ನೇನು ಸರ್ಕಾರ ನಡೆಸ್ತೀರಿ ನೀವು? ನಿಜ ಹೇಳಬೇಕು ಅಂದರೆ ಇಲ್ಲಿ ಯಾವುದೇ ಒಂದು ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ ನಾವು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸರ್ಕಾರ DC ಸಾಹೇಬ್ರಿಗೂ ಹೇಳ್ತಾ ಇದ್ದೀವಿ, ಇದನ್ನು ಆದಷ್ಟು ರಾಜ್ಯಪಾಲರಿಗೆ ಕಳಿಸ್ಕೊಡ್ಲೇಬೇಕು ಈ ಮನವಿನ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ಸ್ಲಮ್ಮಲ್ಲಿ ನಾವು ಹೊರಗಡೆ ಹೋಗೋಂಗೆ ಇಲ್ಲ. ಏನೋ ಒಂದು ಕೆಲಸ ಮಾಡ್ಸೋಕ್ಕೆ ಹೋದರೆ ಬಂದು ನಮ್ಮನ್ನು ಕೇಳ್ತಾರೆ, ಮೇಡಮ್ ವಿಧವಾ ವೇತನ ಬಂದಿಲ್ಲ, ವಯಸ್ಕರ ವೇತನ ಬಂದಿಲ್ಲ, ನಮ್ಗೆ ಈ ಥರ ತೊಂದರೆ ಆಗಿದೆ, ಹಿಂಗೆ ಅನ್ಯಾಯ ಆಗಿದೆ ಅಂತ ನಾವು ಯಾರ ಹತ್ರ ಹೇಳೋಣ? ಯಾರ ಹತ್ರ? ಸರ್ಕಾರದವ್ರ ಹತ್ರ ಕೇಳ್ಕೊಬೇಕಲ್ವ? ನಮ್ಮ ಹತ್ರ ಅವ್ರು ಹೇಳ್ತಾರೆ, ನಾವು ಸರ್ಕಾರದ ಹತ್ರ ಕೇಳ್ಕೊಬೇಕು. ಹಾಗಾಗಿ ಈ ವೇತನಗಳು ಆದಷ್ಟು ಈ ತಿಂಗಳಿಂದನೇ ಹೆಣ್ಮಕ್ಳಿಗೆ ಸೇರಬೇಕು. ನಿಮ್ಮ ಕೈಯಿಂದ ಏನು ಕೊಡ್ತಾ ಇಲ್ಲ, ನಿಮ್ಮ ಕೈಯಿಂದ ಕೊಡೋದೇ ಬೇರೆ ನೀವು. ಹಾಗಾಗಿ ನೀವು ಸರ್ಕಾರದ ಹಣನ ನುಂಗಾಕಕ್ಕೆ ನೋಡಬೇಡ್ರಿ. ದಯಮಾಡಿ ಆದಷ್ಟು ಬೇಗ ನಮ್ಮ ಮಹಿಳೆಯರಿಗೆ ನೀವೇನು ಉಚಿತವಾಗಿ ಕೊಡ್ತಾ ಇಲ್ಲ, ಅವತ್ತು ಸಿಂಧು ಆಗಿದೆ ಸರ್ಕಾರದಿಂದನೇ ಆ ಹಣ ಕೊಡ್ತಾ ಇದ್ದೀರಾ. ಬಿಟ್ಟಿ ಭಾಗ್ಯಗಳು ಕೊಟ್ಟಿದ್ದು ನೀವು ಬೇಡ, ನಾವು ಅದನ್ನು ಕೇಳ್ತಾ ಇಲ್ಲ. ಎಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಟು ಅದನ್ನು ನುಂಗಾಕಿದ್ದೀರಾ. ಈಗ ಈ ಹಣನ ಕರೆಕ್ಟಾಗಿ ತಲುಪಂಗೆ ಮಾಡಬೇಕು ಅಂತ ವಿನಂತಿ. ಶಾಶ್ವತಿ ಮಹಿಳಾ ವೇದಿಕೆ ಎಲ್ಲ ನಾಗರಿಕ ಮಹಿಳೆಯರು, ಶಿವಮೊಗ್ಗದ ನಾಗರಿಕ ಮಹಿಳೆಯರು ಇಲ್ಲಿದ್ದಾರೆ.